MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೀತು, ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ಬಳ್ಳಾರಿಯ ಭೂಮಿ ಮತ್ತೊಮ್ಮೆ ರಕ್ತದ ರುಚಿಯನ್ನ ನೋಡಿದೆ. ಗಣಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಾಜಕಾರಣ ಶುರುವಾಗಿದೆ. ರಾಯಲಸೀಮೆ ಹಾಗೂ ಪಲ್ನಾಡು ಅಂದ ತಕ್ಷಣ ಯಾರ ಕಣ್ಣೆದುರಿಗೆ ಆಗಲಿ ಒಂದು ಕ್ರೌರ್ಯದ ಹಿಂಸಾಚಾರದ ಪ್ರತಿಶೋಧ ಚಿತ್ರಣಗಳು ಕದಲಲು ಶುರುವಾಗುತ್ತವೆ. ಶತಮಾನಗಳಿಂದಲೂ ಈ ನೆಲ ಮಳೆಗಿಂತ ಹೆಚ್ಚು ರಕ್ತದಿಂದಲೇ ತೊಯ್ದಿದೆ. ಸಡಗರ ಸಂಭ್ರಮದ ಬದಲು ನರಳಿಕೆ, ಆಕ್ರಂದನ, ಭೀಕರತೆ, ಭಯವನ್ನೇ ಹಾಸಿ ಹೊದ್ದು ಮಲಗಿಕೊಂಡು ಬಂದಿದೆ. ಅಂಥದ್ದೇ ರಾಜಕೀಯ ಬಳ್ಳಾರಿಯಲ್ಲಿ ಶುರುವಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ಹರಿದ ನೆತ್ತರು. ಜನಾರ್ದನ ರೆಡ್ಡಿ ಹತ್ಯೆಗೆ ಮುಂದಾಗಿದ್ರ ಕೈ ನಾಯಕರು. ರಕ್ತದಾಹ, ಹಿಂಸಾಚಾರ, ಸೇಡಿನ ಕಿಚ್ಚು ಬಳ್ಳಾರಿಯಲ್ಲಿ ಜೋರಾಗಿದೆ. ರಾಜಕೀಯ ಸೇಡು ಯಾವ ಮಟ್ಟಿಗೆ ಹೋಗಿದೆ ಅನ್ನೋದಕ್ಕೆ ಈ ಘರ್ಷಣೆಗಳೇ ಸಾಕ್ಷಿ. ಸ್ಟೇಟ್ ರಾಯಲಸೀಮೆ ಮಾದರಿಯ ಗಲಾಟೆ ನಿನ್ನೆ ಬಳ್ಳಾರಿಯಲ್ಲಿ ನಡೆದಿದೆ. ವಾಲ್ಮೀಕಿ ಜಯಂತಿ ಪ್ರಯುಕ್ತ ಹಾಕಿದ್ದ ಫ್ಲೆಕ್ಸ್ ಕಾರಣಕ್ಕೆ ದೊಡ್ಡ ಕಿರಿಕಾಯಿತು. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಬಣ ಒಂದು ಕಡೆ ನಿಂತಿದ್ರೆ, ಬಳ್ಳಾರಿ ಸಿಟಿ ಶಾಸಕ ನಾರಾ ಭರತ್ ರೆಡ್ಡಿ ಬಣ ಇನ್ನೊಂದು ಕಡೆ. ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಘರ್ಷಣೆಯಲ್ಲಿ ಫೈರಿಂಗ್ ಆಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾನೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಹಾಗೂ ದಮ್ಮೂರು ಶೇಖರ್ ಸೇರಿ ಒಟ್ಟು 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೃತನ ದೇಹ ಹೊಕ್ಕಿದ್ದು ಪೊಲೀಸ್ ಬುಲೆಟ್ ಅಲ್ಲ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನಿಂದ ಬಂದಿರುವಂಥ ಗುಂಡು ಅಲ್ಲ, ಅದೊಂದು ಪ್ರೈವೇಟ್ ವೆಪನಿಂದನೇ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನು ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSL ಅವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. 7 ಗನ್ಮ್ಯಾನ್ಗಳ ಬುಲೆಟ್ ಲೆಕ್ಕ ಕೊಟ್ಟಿದ್ದೇವೆ. ಅವನ ಜೀವನ, ಅವನ ಬದುಕೇ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವಂದು. 7 ಮಂದಿ ಗನ್ಮ್ಯಾನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ. ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಳಿಸಿದ್ದಾರೆ ಅವರು, ನಮ್ಮ 7 ಮಂದಿ ಗನ್ಮ್ಯಾನ್ಗಳನ್ನ. ಇಡೀ ಬಳ್ಳಾರಿಯನ್ನ ಕೈವಶ ಮಾಡಿಕೊಳ್ಳೋ ಪ್ಲಾನ್. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಹೋಗಿ ಅವ್ರನ್ನೇ ಹೆದರಿಸಿ, ಮನೆ ತೂರಿ, ಮನೆ ಗಲಾಟೆ ಮಾಡಿ, ಆಫೀಸೆಲ್ಲ ಬಡಿದು ಅವ್ರ ಮನೆ ತೋರಿದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಮ್ಮ ಹಿಡಿದಕ್ಕೆ ಬರಲಿ. ಇನ್ನಿರೋದು 2 ವರ್ಷ. 2 ವರ್ಷದಲ್ಲಿ ನಾನು ಅಡ್ಡದಿಡ್ಡಿಯಾಗಿ ದುಡಿಬೇಕು, ಗಾಬರಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಗೆಲ್ಲೋದು ಪಕ್ಕ. ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡಿಬಾರ್ದು. ಈ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ, ನಾವು ಇಷ್ಟು ವರ್ಷಗಳಿಂದ ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತಂತೇಳಿ ಆ ಅಜ್ಜನ ಮೇಲೆ ಸಿಟ್ಟಿಂದ, ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ
ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಜನಪ್ರೀತಿ ಕಳ್ಕೊತಾ ಇದೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ಇವನು ಭರತ್. ಅವನೇನು ಜನಪ್ರೀತಿ ಕಳ್ಕೊತಾ ಇದ್ದಾನೆ, ಬರೋ ದಿನಗಳಲ್ಲಿ ಬಿಜೆಪಿ ಬರುವುದು ಗ್ಯಾರಂಟಿ. ಇಷ್ಟೊಂದರೊಳಗಡೆ ನಾನು ಏನಾದ್ರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಅಣ್ಣ ಅನ್ನುವಂಥ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನ ಒಂದು ಬ್ಯಾನರ್ ವಿಚಾರವನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತ ಹೇಳಿ ನಾನು ನಿಮ್ಗೆ ಹೇಳಬಲ್ಲೆ. ಬಳ್ಳಾರಿಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಶಾಸಕರಾದ ಜನಾರ್ದನ್ ರೆಡ್ಡಿ, ನಾರಾ ಭರತ್ ರೆಡ್ಡಿ, ಮಾಜಿ ಶಾಸಕರಾದ ಬಿ ಶ್ರೀರಾಮುಲು, ಜಿ ಸೋಮಶೇಖರ್ ರೆಡ್ಡಿ ಮನೆ ಮುಂದೆ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ರೇಣುಕಾದ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಆರಂಭ ಆದ ಜಗಳ ಇವತ್ತು ಈ ರೀತಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಯ್ತು. ಬ್ಯಾನರ್ ಕಟ್ಟೋ ವಿಚಾರ, ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ವರ್ತಿಸಿದರೆ ಉಚಿತ, ಬೇರೆ ರೀತಿ ವರ್ತಿಸಿದರೆ ಆಗುವಂಥ ಅವಾಂತರಗಳಿಗೆ ಯಾವ ರೀತಿ ಕಾರಣ ಆಗ್ತಾರೆ ಅನ್ನೋದನ್ನ ಅರಿತ್ಕೋಬೇಕು. ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ನೀವು ಆಡಿದ್ದೇ ಆಟ ಅನ್ನುವಂಥದ್ದನ್ನ ನೀವು ಮೊದಲು ಅಲ್ಲಗಳಿಬೇಕು. ಬಳ್ಳಾರಿಯ ಅವಂಬಾವಿ ಏರಿಯಾದಲ್ಲಿ ಈ ಗಲಾಟೆ ನಡೀತು. ನಿನ್ನೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮನೆ ಮುಂದೆ ಬ್ಯಾನರ್ ಹಾಕಿದ್ರಂತೆ. ವಾಲ್ಮೀಕಿ ಪುತ್ಥಳಿ ಅನಾವರಣದ ಹಿನ್ನೆಲೆ ಎಲ್ಲ ಕಡೆ ಬ್ಯಾನರ್ ಅನ್ನ ಕಟ್ಕೊಂಡ್ ಬಂದಿದ್ದಾರೆ. ರೆಡ್ಡಿ ಮತ್ತೆ ರಾಮುಲು ಮನೆ ಮುಂದೆನೂ ಕೂಡ ಸ್ವಲ್ಪ ದೊಡ್ಡದಾಗೆ ಬ್ಯಾನರ್ಗಳನ್ನ ಕಟ್ತಾ ಇದ್ರಂತೆ. ಬೇಕು ಬೇಕು ಅಂತಾನೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಾಂಗ್ರೆಸ್ನವರು ಕಟ್ಟಿದ್ರೆ ಹಾಗಿದ್ರೆ ಅಲ್ಲಿ ರಾಜಕಾರಣದಲ್ಲಿ ಈ ಪೈಪೋಟಿ, ಹಠ, ಪ್ರತಿಷ್ಠೆ ಇವೆಲ್ಲವೂ ಸಹಜ. ಆದ್ರೆ ಈ ಸಂದರ್ಭ ಇತ್ತಲ್ಲ, ಇದು ಈ ರೀತಿಯ ವಿಕೋಪಕ್ಕೆ ಹೋಗಿದೆ. ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಟ್ಟಿಸ್ತಾ ಇದ್ರಂತೆ. ಮುಂದೆ ನಿಂತು ಬ್ಯಾನರ್ ಕಟ್ಟಿಸಿದ್ದು ನಾರಾ ಭರತ್ ರೆಡ್ಡಿ ಅಂತೆ. ಬ್ಯಾನರ್ ಕಟ್ಟುವಾಗ ಚೇರ್ ಹಾಕಿ ಕೂತಿದ್ದು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿಯ ಆಪ್ತ. ಈ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್. ಈ ರೀತಿ ಕುತ್ಕೊಂಡು ಬ್ಯಾನರ್ ಕಟ್ಟಿಸುವ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಗೆ ಪ್ರಶ್ನೆ ಮಾಡಿದ್ದು ಮಾಜಿ ಸಚಿವ ಶ್ರೀರಾಮುಲು ಅವರು. ಏನಪ್ಪ ಈ ರೀತಿ ಬ್ಯಾನರ್ಗಳನ್ನು ಕಟ್ಟಿಸ್ತಾ ಇದ್ದೀರಿ, ಏನ್ ಕತೆ ಅಂತ ಹೇಳಿ. ಅಂದ್ರೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದಂತಿತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಶುರುವಾಯಿತು ನೋಡಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಂಘರ್ಷ. ನಿನ್ನೆ ಎಂತ ಸಂಘರ್ಷ ಅದು, ಬ್ಯಾನರ್ ಕಟ್ಟೋ ವಿಚಾರಕ್ಕೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಆಯಿತು. ಗುಂಡು ತಗುಲಿ ಕೈ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟರು. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಹಾಗೇನೆ ರಾಮುಲು. ಇಷ್ಟಿದ್ದಂತಹ ವಾತಾವರಣ ಇವರ ಸ್ವಪ್ರತಿಷ್ಠೆಯ ಹೋರಾಟದಲ್ಲಿ, ಹೊಡೆದಾಟದಲ್ಲಿ ಅಮಾಯಕ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪುವಂತ ಪರಿಸ್ಥಿತಿ ಬಂತು. ಈ ಯಾವ MLAಗಳ ಮನೆಯವರು ಯಾರಿಗೂ ಏನೂ ಆಗಲಿಲ್ಲ. ಒಂದು ಕಲ್ಲು ಹೋಗಿ ತಾಗಿ ಅವ್ರ ತಲೆನೂ ಹೊಡಿಲಿಲ್ಲ. ಆದರೆ ಸತ್ತಿದ್ಯಾರು? ಕಾರ್ಯಕರ್ತ ರಾಜಶೇಖರ್. ಅರ್ಥ ಮಾಡ್ಕೋಬೇಕಿದನ್ನೆಲ್ಲ ಕಾರ್ಯಕರ್ತರು. ದೊಡ್ಡವರೆಲ್ಲ ಆರಾಮಾಗಿ ಸೇಫ್ ಇರ್ತಾರ್ರಿ, 4 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು. ಸಾಯೋರು ನೀವು. ಅರ್ಥ ಮಾಡ್ಕೊಳ್ಳಿ. ಯಾ ನಾರಾ ಭರತ್ ರೆಡ್ಡಿನೂ ಬರಲ್ಲ, ಯಾ ರಾಮುಲುನೂ ಬರಲ್ಲ, ಯಾರು ಜನಾರ್ದನ್ ರೆಡ್ಡಿನೂ ಬರಲ್ಲ. ಸತ್ತ ರಾಜಶೇಖರ್ ವಾಪಸ್ ಬರ್ತಾನ? ಬರಲ್ಲ. ನಮ್ಮ ನಾಯಕರು, ನಮ್ಮಣ್ಣ. ಏನು ಹೊಡೆದಾಡೋದು, ಏನು ಮುಂದೆ ಹೋಗೋದು, ಇದಕ್ಕೆ ಯಾರು ಉತ್ತರ ಕೊಡ್ತಾರೀಗ? ನನ್ನ ಬೆಂಬಲಿಗನನ್ನ ಜನಾರ್ದನ್ ರೆಡ್ಡಿ ಕಡೆಯವರು ಕೊಂದ್ರು ಅಂತ ಹೇಳ್ತಾ ಇರೋದು ಈಗ ಇವರು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ನಿನ್ನೆ ಗುಡುಗಿದ್ರು. ನಿನ್ನೆ ಇವರು ಮಾತು ಕೇಳಬೇಕು. ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬಳ್ಳಾರಿನೇ ಭಸ್ಮ ಅಂತೆ. ಯಾರಪ್ಪನ ಮನೆ ಇದ್ರಿ ಬಳ್ಳಾರಿ ನೀವು ಭಸ್ಮ ಮಾಡೋಕ್ಕೆ? ಬಳ್ಳಾರಿ ಯಾರ್ದು? ಏನು ಅನ್ಕೊಂಡಿದ್ದೀರಿ ನೀವೆಲ್ಲ? ನೀವು 5 ವರ್ಷದ ಶಾಸಕರು ಬಳ್ಳಾರಿಗೆ. ಅದನ್ನ ಹೊರತುಪಡಿಸಿದ್ರೆ ಜಹಗೀರಲ್ಲಿ ಬಂದಿಲ್ಲ ನಿಮಗೆ ಬಳ್ಳಾರಿ, ಅಥವಾ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಅಲ್ಲಿರುವಂತಹ ಸಮಾಜದಲ್ಲಿ ಜೀವನ ಮಾಡ್ತಾ ಇರುವಂಥ ಸಭ್ಯರು, ಸಾರ್ವಜನಿಕರು, ಇವರೆಲ್ಲ ಏನು ನಿಮಗೆ ಭಯ ಬಿದ್ದುಕೊಂಡು ಓಡಾಡಬೇಕಾ? ಓ ಭರತ್ ರೆಡ್ಡಿ ಅವರು ಭಸ್ಮ ಆಗುತ್ತೆ ಅಂತ ಹೇಳ್ಬಿಟ್ಟಿದಾರಪ್ಪ, ನಾವು ಬಳ್ಳಾರಿ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗೋಣ ಅನ್ಬೇಕಾ?
ಏನ್ ಅನ್ಕೊಂಡಿದ್ದೀರಿ ನೀವೆಲ್ಲ? ಜನಪ್ರತಿನಿಧಿಗಳು, ಜನರನ್ನ ಆಳೋರು. ಬಳ್ಳಾರಿಯನ್ನ ಸುಟ್ಟು ಭಸ್ಮ ಮಾಡ್ತೀರಾ ನೀವು? ಬಳ್ಳಾರಿಯನ್ನ ಕಾಪಾಡುವ ಕರ್ತವ್ಯ ನಮ್ಮದು ಅಂತ ಮುಂದೆ ನಿಲ್ಬೇಕು ನೀವು. ಜನರ ಹಿತ ಕಾಪಾಡಬೇಕು. ಅದನ್ನ ಬಿಟ್ಟು ಬಳ್ಳಾರಿ ಭಸ್ಮ ಮಾಡ್ತೀವಿ, ಬಳ್ಳಾರಿ ಸುಟ್ಟು ಬಿಡ್ತೀವಿ, ಮನೆಗೆ ಬೆಂಕಿ ಇಟ್ಟು ವಾಪಸ್ ಹೋಗ್ತೀವಿ, ಇವೆಲ್ಲ ಸಿನಿಮಾ ಡೈಲಾಗ್ಗಳು ಬೇಡ ರೀ. ಜನಪ್ರತಿನಿಧಿ ಆಗಿರ್ಬೇಕಷ್ಟೇ. ಮೊದಲು ನಿಮ್ಮಂಥವ್ರನ್ನ ಒಳಗೆ ಹಾಕಬೇಕು. ಆ ಮೊನ್ನೆ ಅಷ್ಟೇ ಇದೇ ಕಾಂಗ್ರೆಸ್ ಸರ್ಕಾರನವ್ರು ಪಾಸ್ ಮಾಡಿದ್ರಲ್ಲ ದ್ವೇಷ ಭಾಷಣ ಮಸೂದೆಯನ್ನ, ಇವ್ರಿಗೆ ಯಾಕೆ ಅಪ್ಲೈ ಆಗಬಾರ್ದು? ಪ್ರವೋಕ್ ಮಾಡಿ ತಾನೇ ಇವ್ರೀಗ. ಇಂಥವ್ರನ್ನ ಒಳಗೆ ಹಾಕ್ಬೇಕಲ್ವಾ? ಅಲ್ಲಿ ಆಗಿದ್ದೇನು ಅಂತಂದ್ರೆ ಇನ್ನೊಂದು ರೀತಿಯ ಚರ್ಚೆಗಳಾಗ್ತಾ ಇರೋದು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿರುವಂತ ಗುಂಡದು, ಈ ರೀತಿ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಾತಾವರಣ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟರು. ನಿನ್ನೆ ಪೊಲೀಸರು ಗಾಯಗೊಂಡಿದ್ದಾರೆ, ಅವ್ರ ಮೇಲೇನೆ ಕಲ್ಲುಗಳು ಬರ್ತಾ ಇತ್ತು. ಸದ್ಯ ಪರಿಸ್ಥಿತಿ ತಹಬದಿಗೆ ಬಂದಿದೆ, ಸಹಜ ಸ್ಥಿತಿಗೆ ಮರಳಿದೆ, ಶಾಂತವಾಗಿದೆ. ಆದರೆ ನಿನ್ನೆ ಆ ಪರಿಸ್ಥಿತಿಗೆ ಕಾರಣೀಕರ್ತರಾದವರು ಯಾರು? ಯಾವ ಕಾರಣಕ್ಕೆ? ಪ್ರತಿಷ್ಠೆ. ಅಧಿಕಾರದಲ್ಲಿದ್ದೀವಿ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತಂದ್ರೆ ಈ ಕಡೆ ಬಿಜೆಪಿ ಕಾರ್ಯಕರ್ತರು, ಈ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು, ಉಳಿದವ್ರು ಎಲ್ಲೋ ಹೋಗ್ಬೇಕ್ರಿ? ನೀವು ಈ ರೀತಿ ಹೊಡೆದಾಡ್ಕೊಂಡು ಕೂತ್ರೆ ಇಲ್ಲಿ ಅಗತ್ಯ ಕ್ರಮಗಳನ್ನು ತೆಗೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಸೀನಿಯರ್ ಮೋಸ್ಟ್ಗಳಿರುವಂಥವರು ಇಂಥವ್ರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇನ್ನು ನೆಕ್ಸ್ಟ್, ಬಳ್ಳಾರಿಯಲ್ಲಿ ನಿನ್ನೆ ಹೊತ್ತಿದ ಕಿಡಿ ಇವತ್ತು ಕೂಡ ಧಗಧಗಿಸಿದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯದ ಸಂಘರ್ಷಕ್ಕೆ ಓರ್ವ ಬಲಿಯಾಗಿದ್ದಾನೆ. ಇದೀಗ ಎರಡೂ ಪಕ್ಷಗಳು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇವೆ. ಬಳ್ಳಾರಿಯಲ್ಲಿ ಮದ್ದುಗುಂಡಿನ ರಾಜಕಾರಣ. ವಾಲ್ಮೀಕಿ ಜಯಂತಿಗೂ ಮುನ್ನ ಹರಿದ ರಕ್ತ. ಬಳ್ಳಾರಿ ಅಂದ್ರೇನೆ ಹಾಗೆ. ಆ ಭೂಮಿ ಅಪಾರ ಪ್ರಮಾಣದ ಕಬ್ಬಿಣದ ಅದಿರು ಹೊಂದಿದೆ. ಕಾಲಕಾಲಕ್ಕೆ ಅಕ್ರಮಗಳನ್ನು ಕೂಡ ಕಂಡಿದೆ. ಕೆಲವರನ್ನ ಜೈಲಿಗೂ ಕೂಡ ಕಳಿಸಿದೆ. ಇನ್ನು ಕೆಲವರ ರಕ್ತದ ರುಚಿ ಕೂಡ ಕಂಡಿದೆ. ನಿನ್ನೆ ನಡೆದಂತಹ ಗಲಭೆಯಲ್ಲಿ ಅಮಾಯಕನೋರ್ವ ಸಾವಿನ ಮನೆ ಸೇರಿದ್ದಾನೆ. ಇದೀಗ ಅದೇ ವಿಚಾರ ಇದೀಗ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಪೆಟ್ರೋಲ್ ಬಾಂಬ್ ತಂದಿದ್ದ ಕೈ ಕಾರ್ಯಕರ್ತ ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಹಾರಿಸಿದ ಗುಂಡನ್ನು ಫೋರೆನ್ಸಿಕ್ಗೆ ಕೊಡಬೇಕು. ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು .35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು .76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ. ಈ ಫೋರೆನ್ಸಿಕ್ ಕೊಡ್ರಿ, ಯಾರಿಲ್ಲ ಇಲ್ಲನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿಸಿದ್ರು ಅವ್ನು ಏನ್ ಕಾನೂನು ಕ್ರಮ ತಗೊಳ್ರಿ ಅನ್ನಂತ ಮಾತನ್ನು ಹೇಳಿದೆ. ಗಲಾಟೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು. ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಲ್ಲ, ಸಿಬಿಐ ಕೊಡ್ರಿ. ಸಿಬಿಐದಿಂದ ತನಿಖೆ ಆಗ್ಲಿ. ಸಿಬಿಐ ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಗೊತ್ತಾಗ್ಲಿ. ಇವತ್ತು ಕೇವಲ ನೀವು ದೌರ್ಜನ್ಯನ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳಕ್ ಹೋಗುತ್ತೆ. ಬಿಟ್ಟರೆ ಸುಟ್ಟು ಹಾಕ್ತಿದ್ರು. ಈ ಗುಂಡಾಗಿರಿ ಸಹಿಸಲ್ಲ. ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು ಅವರೇ ಜಗಳ ಮಾಡಿಕೊಂಡು, ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು, ಅವರೇ ಗುಂಡಾರಿಸಿ, ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟರೆ ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತ್ರಿ. ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರಿಗಿನ ಅವ್ರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಎತ್ಬೇಕಾದ್ರೆ ಮಾಡಂತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಆರಿಸಂತ ಕೆಲಸ ಮಾಡಿದಾರೆ. ಇವು ಬಹಳ ದಿನ ನಡೆಯಲ್ಲರಿ. ದೌರ್ಜನ್ಯಗಳು ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ವಾಲ್ಮೀಕಿಯವರ ಸುತ್ತ ರಾಜಕಾರಣ ಮಾಡಬೇಡಿ. ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿಯರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೆ ಅಂದ್ರೆ ಮಹರ್ಷಿ ವಾಲ್ಮೀಕಿಯವರು ದೇವ್ರಿ. ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ ಆಗುತ್ತೇನ್ರಿ?
ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲ ರೀ. ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿ ಅವ್ರ ಪುತ್ಳಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವಿ. ಜನಾರ್ದನ್ ರೆಡ್ಡಿ ಮುಗಿಸಲು ಸ್ಕೆಚ್ ಹಾಕಿದ್ರು. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ. ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋರು. ರಾಕ್ಷಸ ಗುಣದವರು ಯುವಕನನ್ನ ಕೊಂದಿದ್ದಾರೆ. ನೋಡಿ, ಇದು ಕ್ರೂರ ರಾಜಕಾರಣಕ್ಕೆ ಬಳ್ಳಾರಿಯಲ್ಲಿ ಅವ್ರು ತೋರಿಸಿದಂಥ ನಿದರ್ಶನ. ರಾಕ್ಷಸ ಗುಣಗಳು ಅವರಲ್ಲಿ ಇದೆ ಅಂತೇಳಿ ನಾನು ಯಾವಾಗಲೂ ಹೇಳ್ತಿದ್ದೆ, ಜನ ನಂಬ್ತಿರ್ಲಿಲ್ಲ. ಇವತ್ತು ಅದು ಸಾಬೀತಾಗಿದೆ. ಒಂದು ಸಣ್ಣ ಯುವಕನ್ನ ಅವ್ರ ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಕೊಂದಿದ್ದಾರೆ. ಅಂಥವ್ರಿಗೆ ಶಿಕ್ಷೆ ಆಗುತ್ತೆ, ದೇವ್ರು ಅವ್ರಿಗೆ ಶಿಕ್ಷೆ ಮಾಡೇ ಮಾಡ್ತಾನೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಹೇಳಿದ್ದೆಲ್ಲ ಸುಳ್ಳು. ನನಗಿಬ್ಬರು ಗೌರ್ಮೆಂಟ್ ಗನ್ಮ್ಯಾನ್ ಬಿಟ್ಟು ಯಾರು ಖಾಸಗಿ ಗನ್ಮ್ಯಾನ್ಗಳಿಲ್ಲ. ಫಸ್ಟ್ ಕ್ಲಾರಿಫಿಕೇಶನ್. ಮಿಕ್ಕಿದ್ದು ಅವ್ನು ಹೇಳೋದೆಲ್ಲ ಸುಳ್ಳು. ಒಂದೇ ಕಡೆ ನೀವು ನೋಡಿ, ತನಿಖೆ ಈಗ ಪೊಲೀಸರು ನಮ್ಮನ್ನ ಮಾಡ್ತಿದ್ದಾರೆ. ಪೊಲೀಸರು ತನಿಖೆ ಮಾಡಿದ ಮೇಲೆ ತಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಅವನೇನು ಸುಳ್ಳು ಹೇಳಿದಾನೆ ಅಂತೇಳಿ ಅವನ್ನ ಹೇಳಿದ್ನೆಲ್ಲ ನಿಜ ಅನ್ಕೊಂಡ್ರೆ ತಪ್ಪಾಗುತ್ತೆ. ಹೊಸ ವರ್ಷದಂದೇ ಬಳ್ಳಾರಿಯ ನೆಲ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಈ ಸಂಘರ್ಷಕ್ಕೆ ಶೀಘ್ರವೇ ತೆರೆ ಬೀಳಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಜಿದ್ದಾಜಿದ್ದು, ಈ ರೀತಿಯ ರೋಷಾವೇಶ ಇದು ಇವತ್ತು ನೆನ್ನೆಯದಲ್ಲ. ಯಾವಾಗ ನಾರಾ ಭರತ್ ರೆಡ್ಡಿ ಈ ರೆಡ್ಡಿ ಬ್ರದರ್ಸ್ ವಿರುದ್ಧ ಅಖಾಡಕ್ಕಿಳಿದ್ರು ಆಗಿನಿಂದ ಈ ಬಿಜೆಪಿಯವರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಬಳ್ಳಾರಿನ. ಈ ಕಡೆ ಕಾಂಗ್ರೆಸ್ನವ್ರದ್ದು ಅದೇ ಕತೆ. ಹಾಗಿದ್ರೆ ಈ ಬಳ್ಳಾರಿ ಪೊಲಿಟಿಕ್ಸ್ನ ಕಥೆ ಏನು ಅಂತ ಹೇಳ್ತೀವಿ ನೋಡಿ. ಕಾಂಗ್ರೆಸ್ನವರು 86,440 ಮತಗಳನ್ನು ತಗೊಂಡ್ರು ಲಾಸ್ಟ್ ಎಲೆಕ್ಷನ್ನಲ್ಲಿ. ಬಿಜೆಪಿ ಕೇವಲ 37,155. ಇನ್ನು KRPP ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ 48,577 ಮತಗಳು. ಜನಾರ್ದನ್ ರೆಡ್ಡಿ ಅವರ ಪತ್ನಿಯಲ್ಲಿ ಅಖಾಡದಲ್ಲಿದ್ದರು. 2023ರಲ್ಲಿ ಈ ಬಳ್ಳಾರಿ ನಗರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದ್ದು ಇದೇ ಕ್ಷೇತ್ರ. ಅಖಾಡದಲ್ಲಿದ್ದವರು ನಾರಾ ಭರತ್ ರೆಡ್ಡಿ, ಹಾಗೇನೆ ಅರುಣಾದೇವಿ ಅವರು, ಸೋಮಶೇಖರ್ ರೆಡ್ಡಿ ಅವರು. ಅಖಾಡದಲ್ಲಿ ನಾದಿನಿ ಭಾವನ ಮಧ್ಯೆ ಮಹಾಸಮರವೇ ನಡೆಯಿತು. ಇಬ್ಬರ ಜಗಳದಲ್ಲಿ ಗೆದ್ದು ಬಂದಿದ್ದು ಈ ನಾರಾ ಭರತ್ ರೆಡ್ಡಿ. ಅಣ್ಣನ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ದು ಜನಾರ್ದನ್ ರೆಡ್ಡಿ. ಬಳ್ಳಾರಿ ಸಿಟಿಯಲ್ಲಿ ಸೋಮಶೇಖರ್ ರೆಡ್ಡಿ ವರ್ಸಸ್ ಲಕ್ಷ್ಮಿ ಅರುಣ, ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇವರಿಬ್ಬರ ಮಧ್ಯೆ ಅಖಾಡ. ಇಬ್ಬರ ಮಧ್ಯೆ ದೊಡ್ಡ ಸ್ಪರ್ಧೆಯ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಇಬ್ಬರ ಜಗಳದಲ್ಲಿ ಕಮಾಲ್ ಮಾಡಿದ್ದು ಇದೇ ನಾರಾ ಭರತ್ ರೆಡ್ಡಿ. 33ರ ಯುವಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಗೆದ್ದು ಬೀಗಿದ್ರು. ಬರೋಬ್ಬರಿ 37,863 ಮತಗಳ ಅಂತರದಿಂದ ನಾರಾ ಭರತ್ ರೆಡ್ಡಿ ಗೆದ್ದು ಬೀಗಿದ್ರು. 37,000 ಲೀಡಲ್ಲಿ ಬಂದರು ನಾರಾ ಭರತ್ ರೆಡ್ಡಿ. ಆಗ ಶಾಸಕರಾಗಿದ್ದ, ಸ್ಪರ್ಧೆಯಲ್ಲಿದ್ದ ಸೋಮಶೇಖರ್ ರೆಡ್ಡಿ, ಮೂರನೇ ಸ್ಥಾನಕ್ಕೆ ಕುಸಿಬೇಕಾಗಿ ಬಂತು. 2ನೇ ಸ್ಥಾನದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ. 2018ರಲ್ಲಿ 76,589 ಮತಗಳನ್ನು ತಗೊಂಡಿದ್ರು ಇದೇ ಸೋಮಶೇಖರ್ ರೆಡ್ಡಿ ಅವರು. ಆದರೆ 2023ರಲ್ಲಿ 37,155 ಮತಗಳನ್ನು ತಗೊಂಡ್ರು. ಮೊದಲ ಪ್ರಯತ್ನದಲ್ಲೇ 48,577 ಮತಗಳನ್ನು ಪಡೆದಿದ್ದು ಜನಾರ್ದನ್ ರೆಡ್ಡಿ ಅವರ ಪತ್ನಿ. ಇಲ್ಲಿ ಏನಾದರೂ ಹೊಂದಾಣಿಕೆ ಆಗಿದ್ದರೆ, ಅರುಣಾ ಅವರು ಸೋಮಶೇಖರ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ರೆ ಅಥವಾ ಸೋಮಶೇಖರ್ ಅರುಣಾ ಅವರಿಗೆ ಸಪೋರ್ಟ್ ಮಾಡಿದ್ದಿದ್ರೆ ಇಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸೀನ್ಗೆ ಇರ್ತಿರ್ಲಿಲ್ಲ ಮೋಸ್ಟ್ಲಿ. ಈಗಿರೋದು 2028ರ ಲೆಕ್ಕಾಚಾರ. 2028ರಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ನಾರಾ ಭರತ್ ರೆಡ್ಡಿ ಅವರನ್ನ ಸೋಲಿಸಲೇಬೇಕು ಅಂತ ಬಹುಶಃ ಈ ಎಲ್ಲ ರೆಡ್ಡಿಗಳು ಒಂದಾದರೂ ಸಂಶಯ ಪಡಬೇಕಾಗಿಲ್ಲ, ಆಶ್ಚರ್ಯ ಪಡಬೇಕಾಗಿಲ್ಲ. ಸೋಮಶೇಖರ್ ರೆಡ್ಡಿ ಇಲ್ಲವೇ ಲಕ್ಷ್ಮಿ ಅರುಣಾ ಅಖಾಡಕ್ಕಿಳಿತಾರೆ. ಆಗ ನಾರಾ ಭರತ್ ರೆಡ್ಡಿಗೆ ದೊಡ್ಡ ಸವಾಲು ಪಕ್ಕ. ಅಖಾಡ ಈಗಲೇ ಸಿದ್ಧವಾಗ್ತಾ ಇದೆ.
ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಬಳ್ಳಾರಿಯಲ್ಲಿ ನಡೆದ ಗನ್ ಫೈರ್ನಲ್ಲಿ ರಾಜಶೇಖರ್ ಎಂಬಾತ ಬಲಿಯಾಗಿದ್ದಾನೆ. ಆದರೆ ಕುಟುಂಬಕ್ಕೆ ಆಧಾರವಾಗಿದ್ದವನನ್ನ ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರದ್ದೋ ತಪ್ಪಿಗೆ ಮತ್ಯಾರೋ ಬಲಿ. ಬಡ ತಾಯಿಗೆ ಆಧಾರವಾಗಿದ್ದ ರಾಜಶೇಖರ್ ಮಗನನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರು. ಗಡಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದ ಸಂಘರ್ಷ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಲಿ ಪಡೆದಿದೆ. ಕೂಲಿ ನಾಲಿ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ದ ರಾಜಶೇಖರ್ನನ್ನ ಕಳೆದುಕೊಂಡು ಕುಟುಂಬ ತಬ್ಬಲಿಯಾಗಿದೆ. ಅಭಿಮಾನದ ಪರಾಕಾಷ್ಠೆ ಒಬ್ಬನ ಬದುಕನ್ನ ಅಂತ್ಯಗೊಳಿಸಿದೆ. ತನ್ನ ಮನೆಗೆ ಆಧಾರವಾಗಿದ್ದ ರಾಜಶೇಖರ್ ಈಗ ನಿನ್ನೆ ನಡೆದ ಗನ್ ಫೈರಿಂಗ್ ನಲ್ಲಿ ಬಲಿಯಾಗಿದ್ದಾನೆ. ಆದರೆ ತನ್ನ ಮಗನನ್ನ ಕಳೆದುಕೊಂಡ ತಾಯಿ, ಸಹೋದರಿ ಹಾಗೂ ಸಹೋದರ కన్నీరు ಹಾಕ್ತಿದ್ದಾರೆ. ఇట్లా పరిస్థితి వచ్చింది కదరా నీకు. ఎవరికైనా ఏమైంది ఏంటంటే 12 గంటల వరకు ఆడే ఉంటా కదా హాస్పిటల్. ನನ್ನ ಮಗನನ್ನ ಕೊಂದು ಹಾಕಿದ್ದಾರೆ. ಅವ್ರ ಹಿಂದೆ ಇದ್ದ ಕೊಲ್ ತಗೊಂಡು ಸೂಚ್ ಮಾಡಾರ. ಅವ್ರ ಹಿಂದೆ ಅಮಾಯಕರು ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು? ನನಗೆ ಯಾರು ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಫ್ರೆಂಡ್ ಬಂದು ಅಕ್ಕ ಅಣ್ಣ ಕರಿತಾನೆ, ರಾಜಣ್ಣ ಬಾ ಅಂತಂದ್ರೆ ಏನಾಗೈತೆ ಅಂದ್ರೆ ಏನಾಗಿಲ್ಲ, ಗಾಡಿಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರು. ಒಬ್ಬಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೈತೆ ಹಿಂಗೆ ಸತ್ತೋಗೈತೆ ನನ್ನ ಮಗ ಅಂತ. ನನ್ನ ತಮ್ಮ ಏನ್ ತಪ್ಪು ಮಾಡಿದ್ದ? ಹ್ಞೂ ಸರ್, ನಮ್ಮ ತಮ್ಮ ಏನು ಪಾಪ ಮಾಡಿದ್ನಿ ಸರ್. ಅವ್ರ ನಡುಕ್ಕೆ ನಮ್ಮ ತಮ್ಮನ ಇದು ಮಾಡಿಬಿಟ್ರು. ನಮಗೆ ಇವಾಗ ನಮ್ಮ ತಮ್ಮ ಬೇಕಂದ್ರೆ ತಂದು ಕೊಡ್ತೀರೇನು ಸರ್? ಒಂದು ಜೀವನ ಅಂತೂ ತೆಗೆದು ಬಿಟ್ರು ಸರ್ ಅವರು. ನಮ್ಮ ತಮ್ಮನ ಇವಾಗ ತಾಂಡ್ ಬಂದು ಕೊಡ್ತಾರೇನು ಸರ್ ಅವರು? ಅವ್ರಿಗೆ ಶಿಕ್ಷೆ ಬೀಳ್ಬೇಕು ಸರ್. ಯಾರು ಮಾಡಿರೋ ದಾಳಿ ಅವ್ರ ಶಿಕ್ಷೆ ಬೀಳಲೇಬೇಕು. ನಾವು ಬಿಡೋದಿಲ್ಲ ಸರ್. MLA ಹಿಂದೆ ಹೋಗಿದ್ದ, MLA ಕಡೆ ಹಿಂದೆ ಹೋಗಿದ್ರೆ ಹಿಂಗಾಗತ್ತೆ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತಣ್ಣ? ನಿಮ್ಗೆ ಯಾವಾಗ ಗೊತ್ತಾಯ್ತು ಏನು ಅಂತ? ರಾತ್ರಿ 9:00ವರೆಗೆ ಗೊತ್ತಾಗತ್ತೆ ನನಗೆ. 9:20 ಗೊತ್ತಾಗತ್ತೆ. ಹಿಂಗ ನೀವೆಲ್ಲ ಈಗೆಲ್ಲ ಕಾಂಗ್ರೆಸ್ನಾಗ ಭರತ್ ರೆಡ್ಡಿ ಅವ್ರ ಜೊತೆಗೆ ಇದ್ದೀರಾ? ಅವ್ರ ಜೊತೆಗೆ ನಾವೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆ ಹೋಗಿದ್ದ ನಮ್ಮ ಅಣ್ಣ. ಇಲ್ಲ ನಾವಿದ್ದಿಲ್ಲ, ನಾವು ಮನೆಗಿದ್ದೀವಿ. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕೊಲ್ಲುಗಳು ತಗೊಂಡು ಸೀಸೆಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡ್ಯಾರಂತ. ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ರಾಜಶೇಖರ್ ಮೃತದೇಹವನ್ನ ಬಳ್ಳಾರಿಯ ಹುಸೇನ್ ನಗರದಲ್ಲಿರೋ ಮನೆಗೆ ತರಲಾಯಿತು. ಸದ್ಯ ಡಿಐಜಿ ವರ್ತಿಕಾ ಕಟಿಯಾರ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು ಮನೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೋಪ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಇವತ್ತು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರಿಂದ ಮಾಹಿತಿ ಪಡೆಯುವಾಗ ಸಿಎಂ ಸಿದ್ದರಾಮಯ್ಯ ಕೋಪ ಮಾಡಿಕೊಂಡಿದ್ರು. ಇದೆಲ್ಲ ಬೇಕಿತ್ತಾ ಅಂತ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರೆ. ಅದನ್ನ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಕೈಯಿಂದ ಬುಲೆಟ್ ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ? ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ.
ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ. ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಅದು ಬಿಜೆಪಿ. ಈ ಬಳ್ಳಾರಿಯ ಜಿದ್ದಾಜಿದ್ದಿನ ಅಖಾಡ ಇವತ್ತು ನೆನ್ನೆಯದಲ್ಲ. ಒಂದು ರೀತಿ ರಾಜಕೀಯ ಶಕ್ತಿ ಕೇಂದ್ರ ಈ ಬಳ್ಳಾರಿ. ಇದೇ ಬಳ್ಳಾರಿಯ ವಿಚಾರವಾಗಿ ಸಿದ್ದರಾಮಯ್ಯ ಸವಾಲ್ ಹಾಕಿ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ ನಂತರವೇ ಮುಖ್ಯಮಂತ್ರಿ ಗಾದಿಯನ್ನ ತಮ್ಮದಾಗಿಸಿಕೊಂಡ್ರು. ಹೀಗೆ ಹಲವು ಸಂದರ್ಭದಲ್ಲಿ ಹಲವು ಕಾರಣಗಳಿಗೆ ಬಳ್ಳಾರಿ ರಾಜಕಾರಣ ಇಡೀ ದೇಶದ ಗಮನವನ್ನ ಸೆಳೆದಿದೆ. ಕೇವಲ ರಾಜ್ಯದ ಮಾತ್ರ ಅಲ್ಲ, ಇಡೀ ದೇಶದ್ದು. ಕರ್ನಾಟಕದಲ್ಲಿ ಅಸಲಿಗೆ ಬಿಜೆಪಿ ಬೇರೂರೋದಕ್ಕೆ ಕಾರಣವೇ ಈ ಬಳ್ಳಾರಿ. 1999ರಲ್ಲಿ ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಸೋನಿಯಾ ಗಾಂಧಿ ಮುಖಾಮುಖಿ ಆಗ್ತಾರೆ. ಅಖಾಡ ರಂಗೇರಿರುತ್ತೆ. ಸುಷ್ಮಾ ಅವ್ರಿಗೆ ಸೋನಿಯಾ ವಿರುದ್ಧ ಬರೋಬ್ಬರಿ 56,100 ಮತಗಳ ಸೋಲಾಗುತ್ತೆ. ಚುನಾವಣೆಯಲ್ಲಿ ಸುಷ್ಮಾ ಅವ್ರಿಗೆ ಆಪ್ತರಾಗಿದ್ದು ಇದೇ ಜನಾರ್ದನ್ ರೆಡ್ಡಿ, ಇದೇ ಶ್ರೀರಾಮುಲು ಅವರು. ಸುಷ್ಮಾ ಸ್ವರಾಜ್ ಇವರಿಬ್ಬರು ನನ್ನ ಮಕ್ಕಳಿದ್ದಂಗೆ ಅಂತ ಹೇಳ್ತಾ ಇದ್ರು ಯಾವಾಗಲೂ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬರೋರು ಬಳ್ಳಾರಿಗೆ. ಬಳ್ಳಾರಿಯಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದು ಇದೇ ರೆಡ್ಡಿ ರಾಮುಲು. ಬಳ್ಳಾರಿ ಲೋಕಸಭೆ ವಿಧಾನಸಭೆಯಲ್ಲೂ ಬಿಜೆಪಿ ಜಯಬೇರಿ. ಬಿಜೆಪಿಯ ಭದ್ರಕೋಟೆಯಾಗಿತ್ತು ಬಳ್ಳಾರಿ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರಿ, ಗದಗ್ ಎಲ್ಲ ಕಡೆನೂ ಇವರಿಬ್ಬರ ಪ್ರಾಬಲ್ಯ. ರೆಡ್ಡಿ ರಾಮುಲು ಇದ್ದಾರೆ ಅಂದ್ರೆ ಬಿಜೆಪಿ ಫಿಕ್ಸ್ ಅಲ್ಲಿ. ಆ ಮಟ್ಟಿಗೆ ಇವರ ಹವಾ. ಆಪರೇಷನ್ ಕಮಲದ ಕುಖ್ಯಾತಿಯೋ ಪ್ರಖ್ಯಾತಿಯೋ ಯಾವ ಖ್ಯಾತಿಯೋ ಒಟ್ನಲ್ಲಿ ಈ ಆಪರೇಷನ್ ಕಮಲದ ಹಿಂದೆ ಇದೇ ರೆಡ್ಡಿ ಬ್ರದರ್ಸ್. ಯಡಿಯೂರಪ್ಪ ಸಂಪುಟ ಸೇರಿದ್ದು ರೆಡ್ಡಿ, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು. ಯಡಿಯೂರಪ್ಪ ಸರ್ಕಾರವನ್ನೇ ಅಲುಗಾಡಿಸಿದ್ದು ಇದೇ ಬ್ರದರ್ಸ್. ಅಕ್ರಮ ಗಣಿಗಾರಿಕೆಯಿಂದಾಗಿ ರೆಡ್ಡಿಗೆ ಕಾನೂನು ಕುಣಿಕೆ ಬಿಗಿಯಾಯಿತು. ಬಳ್ಳಾರಿಯಲ್ಲಿ ಮತ್ತೆ ಬಲ ಹೆಚ್ಚಿಸಿಕೊಂಡಿತು ಕಾಂಗ್ರೆಸ್ ಈ ಗ್ಯಾಪ್ ಅಲ್ಲಿ. 2011ರಲ್ಲಿ ಸಿಬಿಐನಿಂದ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಯಿತು. ಹೊಸ ಪಕ್ಷವನ್ನ ಸ್ಥಾಪಿಸಿ ಸೋತರು. ಬಿಜೆಪಿಗೆ ವಾಪಸ್ಸಾದರು ಇದೇ ಶ್ರೀರಾಮುಲು ಅವರು. ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿಗೆ ಸೋಲಾಯಿತು. ರೆಡ್ಡಿ ಆಪ್ತರೆಲ್ಲ ಕಾಂಗ್ರೆಸ್ಗೆ ಜಂಪ್ ಆದ್ರು. ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದರು. ಬಳ್ಳಾರಿಯಿಂದ ರೆಡ್ಡಿ ಗಡಿಪಾರಾಯಿತು. ರಾಜಕೀಯದಲ್ಲಿ ಒಬ್ಬಂಟಿಯಾದರು ಈ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿಯನ್ನ ನಂಬಿಕೊಂಡವರು ಇನ್ನ ಜನಾರ್ದನ್ ರೆಡ್ಡಿ ಜೊತೆಗಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತ ಅನ್ಕೊಂಡು ಅವರ ಸಂಘ ಬಿಟ್ಟು ಬೇರೆ ಬೇರೆ ಪಾರ್ಟಿಗೆ ಹೋದ್ರು. ಎಸ್ಪೆಷಲಿ ಕಾಂಗ್ರೆಸ್. ಅಲ್ಲಿ ಹೋದ MLAಗಳು ಆದರು. ಮತ್ತೆ ಬಳ್ಳಾರಿಯಲ್ಲಿ ಪ್ರಾಬಲ್ಯ ಸಾಧಿಸಲು ರೆಡ್ಡಿ ರಾಮುಲು ಸತತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಮಧ್ಯೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಹಾವು ಮುಂಗ್ಸಿ ರೀತಿ ಈಗ ಎಲ್ಲಿ ಬಳ್ಳಾರಿಯಲ್ಲಿ ಸದ್ಯದ ವಾತಾವರಣ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೆ ಬರಲ್ಲ. ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಇದು ಬಳ್ಳಾರಿ ರಾಜಕೀಯದ ಸದ್ಯದ ಪರಿಸ್ಥಿತಿ. ಇನ್ನು ನೆಕ್ಸ್ಟ್ ರಾಜ್ಯ ರಾಜಕಾರಣದಲ್ಲಿ 2025ರ ವರ್ಷ ಅತ್ಯಂತ ಮಹತ್ವದ್ದಾಗಿತ್ತು. ಸಿದ್ದರಾಮಯ್ಯ ಸರ್ಕಾರ ನಾನಾ ಏಳು ಬೀಳನ್ನ ಕಂಡಿತ್ತು. ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ದೊಡ್ಡ ಸಂಘರ್ಷ ನಡೆದಿತ್ತು ಕುರ್ಚಿ ವಿಚಾರವಾಗಿ. ಆ ಸಂಘರ್ಷಕ್ಕೆ ಈಗ ತೆರೆ ಬಿದ್ದಿದೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಸಣ್ಣ ಬ್ರೇಕ್ ಬಿದ್ದಿದೆ. ಅಹಿಂದದ ಮಹಾಬಲ ಹೊಂದಿರುವ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ನಂಬಿ ಕೂತಿದ್ದಾರೆ. ಆದರೆ DKಶಿ ಕಂಡ್ರೆ ರಾಹುಲ್ ಗಾಂಧಿ ಮಾರುತ್ತ ಓಡುತ್ತಿದ್ದಾರೆ. ಅದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಹೊಸ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ಕಾಂಗ್ರೆಸ್ ಹೊಸ ಸಂಕಲ್ಪ. ಮುಖ್ಯಮಂತ್ರಿ ಯಾರು ಅಂತ ಕೇಳುವಂತಿಲ್ಲ.
ಡಿಕೆ ಶಿವಕುಮಾರ್ ಅಚ್ಚರಿಯ ಆದೇಶ. ಕರ್ನಾಟಕದ ಕುರ್ಚಿ ಕಾಳಗವು ಇಂದ್ರಪ್ರಸ್ಥದ ದೊರೆಗಳನ್ನೇ ದಂಗುಬಡಿಸಿದ. ಸಿಂಹಾಸನದ ಸಮರಕ್ಕೆ ಸೇಡು ಹೊಡೆದ ಸಿದ್ದು ಪಟ್ಟದ ಯುದ್ಧಕ್ಕೆ ಕಾಳೆ ಮೊಳಗಿಸಿದ್ದಾರೆ. ಸಹವಾಸವೇ ಬೇಡ ಎಂದು ದೆಹಲಿ ನಾಯಕರು ಬೆಚ್ಚಗೆ ಕೂತಿದ್ದಾರೆ. ಇದರ ಮಧ್ಯೆ ಮುಖ್ಯಮಂತ್ರಿ ಯಾರು ಅಂತ ಕೇಳುವಂತಿಲ್ಲ ಎಂದು ಕಾಂಗ್ರೆಸ್ ಪೋಸ್ಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪರಸ್ಪರ ಹಸ್ತಲಾಘವ ಮಾಡುತ್ತಿರುವ ಫೋಟೋ ಜೊತೆಗೆ ಕೆಪಿಸಿಸಿ ಕಚೇರಿ ಮತ್ತು ರಾಜ್ಯದ ಜನರನ್ನ ತೋರಿಸಿದೆ. ಕಾಂಗ್ರೆಸ್ನ ಈ ಎಕ್ಸ್ ಪೋಸ್ಟ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಫೈಟ್ ತಣ್ಣಗಾಗಿದೆ ಎಂಬ ಸಂದೇಶ ಸಾರುವಂತಿದೆ. ಎರಡು 2026ಕ್ಕೆ ಪ್ಲಾನ್ ಸಕ್ಸಸ್ ಆಗುತ್ತಾ? 2026ರ ಹೊಸ ವರ್ಷದಲ್ಲಿ ಅಧಿಕಾರ ಹಸ್ತಾಂತರ ಬಡಿದಾಟ ಕುರ್ಚಿ ಕದನದ 2026ರ ಹೊಸ ವರ್ಷದಲ್ಲಿ ಅಧಿಕಾರ ಹಸ್ತಾಂತರ ಬಡಿದಾಟ ಕುರ್ಚಿ ಕದನದ ಗೋಜಿಗೆ ಹೋಗಬಾರದು. ಯಾಕಂದ್ರೆ ಸಿಎಂ ಮತ್ತು ಡಿಸಿಎಂ ಬಣ ಏಕಾಏಕಿ ತಣ್ಣಗಾಗಿದೆ. ಹೀಗೊಂದು ಮಹತ್ವದ ತೀರ್ಮಾನಕ್ಕೆ ರಾಜ್ಯ ಕಾಂಗ್ರೆಸ್ ಬಂದಿದೆಯಂತೆ. ಆದರೆ ಇದು ಅಂದುಕೊಂಡಷ್ಟು ಸುಲಭವೇ ಎಂಬುದು ಸದ್ಯದ ಪ್ರಶ್ನೆ. ಆದ್ರೆ ಡಿಕೆಶಿ ಸಿಎಂ ಪಟ್ಟಕ್ಕಾಗಿ ಪೊಟ್ಟು ಹಿಡಿಯಲ್ವಾ? ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳಲು ತಂತ್ರ ಹೂಡಲ್ವಾ? ತೆರೆಮರೆಯಲ್ಲಾದರೂ ಸಿದ್ದು ಡಿಕೆಶಿ ಬಣ ಬಡಿದಾಟ ಫಿಕ್ಸ್ ಎಂದು ಹೇಳಲಾಗ್ತಿದೆ. ಸಿದ್ದರಾಮಯ್ಯಗೆ ಸಿಂಹಾಸನ ರಕ್ಷಿಸಿಕೊಳ್ಳುವ ಅಪರಿಮಿತ ವಿಶ್ವಾಸ. ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಮನಗೆಲ್ಲೋದೇ ಈಗ ಅಗ್ನಿ ಪರೀಕ್ಷೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ, ಏನಾಗಿದೆ, ಹಲವು ರೀತಿಯ ಪ್ರಶ್ನೆಗಳು. 2025 ಇಡೀ ವರ್ಷ ಕುರ್ಚಿ 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 ಕುರ್ಚಿ. 2026ರ ಹೊಸ ವರ್ಷದ 2ನೇ ದಿನ ಇವತ್ತು. ಕುರ್ಚಿ ಕಿತ್ತಾಟ ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ಅಥವಾ ಹಿಂಗೇ ಮುಂದುವರ್ಕೊಂಡು ಹೋಗುತ್ತಾ? ಸಂಕ್ರಾಂತಿಯಲ್ಲಿ ಕುರ್ಚಿ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರವೇ ತಲೆನೋವು ತಂದಿರೋದು. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಜನಪ್ರಿಯ ನಾಯಕ, ಮಾಸ್ ಲೀಡರ್, ಅಹಿಂದ ನಾಯಕ. ಈ ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೈಜ ಕಾಂಗ್ರೆಸ್ಸಿಗ. ಯಾರನ್ನ ಆಯ್ಕೆ ಮಾಡೋದು ಅನ್ನೋದೇ ಈಗ ಗೊಂದಲ ಹೈಕಮಾಂಡ್ಗೆ. ಡಿಕೆ ಶಿವಕುಮಾರ್ನೂ ಬಿಟ್ಕೊಡೋಂಗಿಲ್ಲ, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಕೊಡೋಂಗಿಲ್ಲ. ಮೊದಲಿನಿಂದ ಪಾರ್ಟಿಯಲ್ಲಿದ್ದದ್ದು ಡಿಕೆ ಶಿವಕುಮಾರ್, ಪಕ್ಷ ಸಂಘಟನೆಯನ್ನ ಮಾಡಿದ್ದು ಡಿಕೆ ಶಿವಕುಮಾರ್, ತಮ್ಮ ತಂತ್ರಗಾರಿಕೆಯ ಮೂಲಕ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದಿದ್ದು ಡಿಕೆ ಶಿವಕುಮಾರ್. ಈ ಕಡೆ ಸಿದ್ದರಾಮಯ್ಯ ಅವರಿನ ಕಡಿಮೆನಾ? ಮಾಸ್ ಲೀಡರ್, ನನ್ನನ್ನು ನೋಡೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತಾರೆ ಅವರು. ಅಹಿಂದ ನಾಯಕ ನಾನು, ಮಾಸ್ ಲೀಡರ್, ನಮ್ಮನ್ನ ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು. ವಾಸ್ತವನೂ ಕೂಡ ಹಂಗೆ ಇದೆ. ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಇದು ಸದ್ಯ ಹೈಕಮಾಂಡ್ಗೆ ಗೊಂದಲ ಆಗಿದೆ. ಯಾರನ್ನೇ ಆಯ್ಕೆ ಮಾಡಿದರೂ ಕೂಡ ಸರ್ಕಾರಕ್ಕೆ ಗಂಡಾಂತರ ಪಕ್ಕ. ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡದಿದ್ರೂ ಕೂಡ ದೊಡ್ಡ ಸಂಕಷ್ಟ ಪಕ್ಕ. ಸುಮ್ಮನೆ ಕೂಡಲ್ಲ ಡಿಕೆ ಶಿವಕುಮಾರ್ ಅವರು, ಕುತ್ಕೊಳ್ಳೋ ಜಾಯಮಾನದವರು ಅಲ್ಲ. ಅವರು ಹೇಳ್ತಾರೆ ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ನಮ್ಮ ಸಿಎಂ ಸಾಹೇಬರು ಸಿದ್ದರಾಮಯ್ಯ ಅಂತ. ಡಿಕೆ ಶಿವಕುಮಾರ್ ಅವರ ರಾಜಕಾರಣದ ಪಟ್ಟು ಅರಿಯದವರಿಲ್ಲ. ಯಾವಾಗ ಏನು ಮಾಡ್ತಾರೆ ಹೇಳಕ್ಕಾಗಲ್ಲ. ಅವರು ರಾಜಕಾರಣದ ನೈಪುಣ್ಯತೆ, ಚಾಣಾಕ್ಷತನ ಬಹಳ ಕರಗತ ಆಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಅದಕ್ಕೆ ಮೊನ್ನೆ ಲಾಸ್ಟ್ ಟೈಮ್ ಹೌಸಲ್ಲಿ ಕಾಮಿಡಿ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಸ್ವಲ್ಪ ಕೆಮ್ಮಿದ್ರು. ಡಿಕೆ ಶಿವಕುಮಾರ್ ಕೆಮ್ಮಿದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಕೆಮ್ತಾ ಇದ್ದಾರೆ, ಯಾರಿಗೆ ಕೇಡ್ಗಾಲ ಕಾದಿದೆಯೋ ಏನೋ ಅಂತ. ಅವ್ರು ಕೆಮ್ಮಿದ್ರೂ ಕೂಡ ಈ ರೀತಿಯ ಲೆಕ್ಕಾಚಾರಗಳು. ಏನೇ ಬದಲಾವಣೆ ಆದರೂ ಕೂಡ ನಾಯಕತ್ವ ಗೊಂದಲ ತಾತ್ಕಾಲಿಕ ನಿವಾರಣೆ ಅಷ್ಟೇ. ಅದು ನೀವೇ ಮಾತಾಡಿಕೊಳ್ಳಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಆದರೆ ಇವರಿಬ್ಬರೇ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುವಂಥ ಸಮಸ್ಯೆ ಅದು. ಸಿದ್ದರಾಮಯ್ಯ ಜಪ್ಪಯ್ಯ ಅಂದು ಸಿಎಂ ಪಟ್ಟ ಬಿಡಲ್ಲ, ಹೈಕಮಾಂಡ್ ಹೇಳಿಬಿಡಿ ಅಂತಾರೆ. ಇದೇ ಕಾರಣಕ್ಕೆ ಈಗ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಬೇರೆ ರೀತಿಯ ಪ್ರಯತ್ನಗಳು ನಡೆದು ಅದು ಯಶಸ್ವಿಯಾದರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅಥವಾ ಸಿದ್ದರಾಮಯ್ಯ ಅವರೇ ಆ ದೇವರಾಜು ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿ ಬಜೆಟನ್ನು ಮಂಡನೆ ಮಾಡಿ ಆಯ್ತಪ್ಪ ನೀನು ಸಿಎಂ ಆಗು ಅಂತ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯ ಅವರು ಹೀರೋ ಆಗ್ತಾರೆ.
ಈ ರೀತಿಯ ಬೆಳವಣಿಗೆ ಆಗುತ್ತಾ? ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂಥ ಆಪ್ತರು ಬೇಡ ಸಾರ್ ಅಂತ ಹೇಳ್ಬಿಡ್ತಾರೆ. ನೀವು ಬಿಟ್ಕೊಡಕ್ಕೆ ಹೋಗ್ಬಿಡಿ, 2028ಕ್ಕೆ ನೋಡೋಣ ಏನಾಗುತ್ತೆ ಅಂತ. ಈ ರೀತಿ ಲೆಕ್ಕಾಚಾರಗಳು ಪ್ರತಿ ಕ್ಷಣವೂ ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್, ವೋಟ್ ಚೋರಿ ಅಂತ ಹೋದಲೆಲ್ಲ ಬಾಯಿ ಪಡೆದುಕೊಳ್ತಾ ಇದ್ದ ರಾಹುಲ್ ಗಾಂಧಿಗೆ ಅವರ ಪಕ್ಷದಿಂದಲೇ ಭಾರಿ ಮುಖಭಂಗ ಆಗಿದೆ. ರಾಹುಲ್ ಗಾಂಧಿ ಇದನ್ನ ನಿರೀಕ್ಷೆಯೂ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ವೋಟ್ ಚೋರಿ ಅಂತಿದ್ದ ರಾಹುಲ್ ಗಾಂಧಿಗೆ ಈಗ ಅವರದ್ದೇ ಪಾರ್ಟಿಯಿಂದ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ನಿಂದಲೇ ತಮ್ಮದೇ ಪಕ್ಷ ಆಡಳಿತ ನಡೆಸ್ತಾ ಇರೋ ರಾಜ್ಯದಲ್ಲಿ ಮತದಾನದ ಪಾರದರ್ಶಕವಾಗಿದೆ ಅನ್ನುವಂಥ ಸಮೀಕ್ಷೆ ಹೇಳಿದ್ದು ಈಗ ಸಂಚಲನಕ್ಕೆ ಕಾರಣವಾಗಿದೆ. कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं। ये पोल्यूशन देखिए, इसीलिए हो रहा है क्योंकि ये वोट चोरी कर रहे हैं। हिंदुस्तान में जो वोटर चोरी हो रही है उसको रोकने का काम कीजिए। When you destroy the vote, you destroy the fabric of this country. ಓಡ್ ಚೋರಿ, ಹೋದಲ್ಲಿ ಬಂದಲ್ಲಿ ಓಡ್ ಚೋರಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮಾತನಾಡಿದ್ದ ಗಂಭೀರ ಆರೋಪವಿದೆ. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲಾ ನಾಯಕರು ಚುನಾವಣಾ ಆಯೋಗ ಹಾಗೂ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಮಾಡಿದ್ರು. ಆದರೆ ಕಾಂಗ್ರೆಸ್ಗೆ ಈಗ ಭಾರಿ ದೊಡ್ಡ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಶಾಕಿಂಗ್ ರಿಪೋರ್ಟ್ ಬಂದಿದೆ. ರಾಹುಲ್ ಗಾಂಧಿಗೆ ಮತ್ತೊಂದು ದೊಡ್ಡ ಮುಖಭಂಗ. ವೋಟ್ ಚೋರಿ ಆಗೇ ಇಲ್ಲ ಅಂತೂ ರಾಜ್ಯ ಕಾಂಗ್ರೆಸ್. ರಾಹುಲ್ ಗಾಂಧಿ ಮಾಡಿದ ವೋಟ್ ಚೋರಿ ಆರೋಪವನ್ನ ಕಾಂಗ್ರೆಸ್ ಸರ್ಕಾರವೇ ತಿರಸ್ಕರಿಸಿದೆ. ಕರ್ನಾಟಕ ಸರ್ಕಾರದ ಸಂಸ್ಥೆಯೊಂದು ವರದಿ ಬಂದಿದ್ದು, ಈ ಸರ್ಕಾರಿ ಅಧ್ಯಯನದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿವೆ, ಇವಿಎಂ ಮೇಲೂ ಕೂಡ ನಂಬಿಕೆ ಇದೆ ಅಂತ ಕನ್ನಡಿಗರು ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿದ್ದು, ಕಾಂಗ್ರೆಸ್ ಕತೆ ಸುಳ್ಳಾಗಿದೆ, ಈ ವರದಿ ಕಾಂಗ್ರೆಸ್ ನಾಯಕರಿಗೆ ಮುಖದ ಮೇಲೆ ಹೊಡೆದಂತಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಮೀಕ್ಷೆ ಹೇಳಿದ್ದೇನು? 2025ರ ಆಗಸ್ಟ್ನಲ್ಲಿ ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದಿಂದ ನಡೆಸಲಾದಂತಹ ಸಮೀಕ್ಷೆಯು ರಾಜ್ಯದ 4 ಆಡಳಿತ ವಿಭಾಗಗಳ 102 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,100 ಮತದಾರರನ್ನು ಒಳಗೊಂಡಿದ್ದು, ಗ್ರಾಮೀಣ, ನಗರ ಹಾಗೂ ಮೀಸಲು ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 91.31% ಜನರು ಭಾರತದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೆಯುತ್ತಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಕೇವಲ 6.76% ಜನರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಅಚ್ಚರಿ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲೆ ಕಲಬುರಗಿ ವಿಭಾಗದಲ್ಲಿ 84.67% ಜನರು ಚುನಾವಣೆಗಳು ನ್ಯಾಯಯುತವೆಂದು ನಂಬಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ 72.08%, ಬೆಳಗಾವಿಯಲ್ಲಿ 69.62% ಮತ್ತು ಬೆಂಗಳೂರು ವಿಭಾಗದಲ್ಲಿ 67.11% ಜನರು ಚುನಾವಣೆಗಳು ಮುಕ್ತವಾಗಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ವೆ ಬಗ್ಗೆ ಬಿಕೆ ಹರಿಪ್ರಸಾದ್ ಆಕ್ಷೇಪ. 102 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಅವ್ರು ಮಾಡಿರೋದು ಒಂದು 5,000 ಜನದ ಮತದಾರರಲ್ಲಿ ಮಾಡಿದ್ದಾರೆ. 102 ಇದರಲ್ಲಿ, ಆ 102ರಲ್ಲಿ 5,000 ಜನದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ ಇವಿಎಂ ಮೇಲೆ ಭರವಸೆ ಇದೆ ಅನ್ನೋದನ್ನು ಅವರು ಪ್ರೊಜೆಕ್ಟ್ ಮಾಡಿರೋದು ನೋಡಿದಾಗ ಇದು ಯಾರನ್ನೋ ಸಂತೋಷ ಬೀಳಿಸಲಿಕ್ಕೆ ಮಾಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇದೇ ಸಮೀಕ್ಷೆಯಲ್ಲಿ ರಾಜ್ಯದ 83.61% ಜನರು ಇವಿಎಂಗಳ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವಿಎಂಗಳ ಬದಲು ಬ್ಯಾಲೆಟ್ ಪೇಪರ್ ಬಳಸಬೇಕು ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದಂತಹ ಅತಿದೊಡ್ಡ ಆರೋಪ ಕೂಡ ಟುಸ್ ಪಟಾಕಿ ಆದಂತೆ ಕಾಣಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಗಾಂಧಿ ಅವರು ಈಗೇನು ಹೇಳ್ತಾರೆ ಅನ್ನುವಂಥದ್ದು ನಾವು ಮಾಡಬೇಕಾಗಿರುವಂಥ ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ, ಮತಗಳು. ಈಗ ಏನು ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ? ಚುನಾವಣೆ ನ್ಯಾಯಯುತ ಆಗಿಲ್ಲ. 91.31% ಜನರ ಪ್ರಕಾರ ನ್ಯಾಯಯುತ ಆಗಿದೆ. ಇವ್ರು ಹೇಳಿದ್ದೇನು? ಚುನಾವಣೆ ನ್ಯಾಯಯುತ ಆಗಿಲ್ಲ ಅಂತ. 91% ಜನ ಹೇಳಿದರು ನ್ಯಾಯಯುತವಾಗಿದೆ ಅಂತ ಹೇಳಿ. ಚುನಾವಣೆ ಮುಕ್ತವಾಗಿ ನಡೆದಿಲ್ಲ ಅಂತ ಹೇಳಿದರು ಸಾಹೇಬರು. 67.11% ಬೆಂಗಳೂರಿಗರ ಪ್ರಕಾರ
ಮುಕ್ತವಾಗಿದೆ, ನ್ಯಾಯಯುತವಾಗಿದೆ. ಖರ್ಗೆ ಸಾಹೇಬ್ರು ಏನು ಹೇಳಿದ್ರು? ಖರ್ಗೆ ಅವರ ಪ್ರಕಾರ ವೋಟ್ ಚೋರಿಯಾಗಿದೆ ಅಂತ ಹೇಳಿ. ಆದರೆ ಕಲಬುರಗಿಯವರೇ ಈ ವಿಚಾರವನ್ನ ಒಪ್ಪಲಿಲ್ಲ, ಅಲ್ಲಗಳಿದ್ರು. ಕಲಬುರಗಿಯವರೇ ಮತಗಳವನ್ನ ಒಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ವೋಟ್ ಚೋರಿ. 72.08% ಮೈಸೂರು ಜನ ಮತಗಳವನ್ನ ಒಪ್ಪಲಿಲ್ಲ. ಇನ್ನ ಸತೀಶ್ ಜಾರಕಿಹೊಳಿ ಇವರ ಪ್ರಕಾರ ವೋಟ್ ಚೋರಿ. 69.62% ಬೆಳಗಾವಿಯ ಜನ ಮತಗಳವನ್ನ ಒಪ್ಪಿಲ್ಲ. EVM ಬೇಡವೇ ಬೇಡ ಅಂತ ಹೇಳ್ತಿರೋದು ಯಾರು? ಇದೇ ಸಾಹೇಬರು. ಆದರೆ ವೀಕ್ಷಕರೇ, 80ಕ್ಕೂ ಹೆಚ್ಚು ಪ್ರತಿಶತ ಕನ್ನಡಿಗರಿಗೆ EVM ಬೇಕೇ ಬೇಕು. 83ರಿಂದ 85 ಸರಾಸರಿ ಅಂತ ಹೇಳ್ಕೊಳ್ಳೋಣ ನಾವು. ಇಷ್ಟು ಕನ್ನಡಿಗರಿಗೆ EVM ಬೇಕೇ ಬೇಕು. ಇವೆಲ್ಲವನ್ನೂ ಕೂಡ ಗಮನಿಸಿ ರಾಹುಲ್ ಗಾಂಧಿ ಇನ್ನು ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು. ವೋಟ್ ಚೋರಿ ನೈಜತೆ ಏನು ಅಂತ ಗೊತ್ತಾಯ್ತಾ? ಯಾರ್ಯಾರು ಏನೇನು ಒಪ್ಕೊಂಡಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯವರದ್ದೇ ಸಮೀಕ್ಷೆ ಏನು ಹೇಳ್ತಾ ಇದೆ, ವರದಿ ಏನು ಹೇಳ್ತಾ ಇದೆ, ಇವೆಲ್ಲವನ್ನ ನೋಡಬೇಕು. ಇದ್ರ ಬಗ್ಗೆ ಏನು ಮಾತಾಡ್ತಾರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು, ಕಾದ್ ನೋಡೋಣ. ಇನ್ನ ಪಶ್ಚಿಮ ಬಂಗಾಲ್ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಅಖಾಡಕ್ಕೆ ಇಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ. ಅದನ್ನ ಕಂಡು ದೀದಿ ದಂಗಾಗಿದ್ದಾರೆ. ಬಂಗಾಳ ಅಸ್ಸಾಂ ಚುನಾವಣೆಗೂ ಮುನ್ನ ಓಲೈಕೆ. ಶೀಘ್ರವೇ ವಂದೇ ಭಾರತ್ ಸ್ಲೀಪರ್ ಉದ್ಘಾಟನೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ವರ್ಷವೇ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಸ್ತುತ ವಿಧಾನಸಭೆ ಅವಧಿ ಮೇ 7ಕ್ಕೆ ಕೊನೆಯಾಗಲಿದೆ. ಅಸ್ಸಾಂ ವಿಧಾನಸಭೆಯ ಅವಧಿಯು ಮೇ 20ಕ್ಕೆ ಕೊನೆಯಾಗಲಿದೆ. ಆದ್ದರಿಂದ ಉಭಯ ರಾಜ್ಯಗಳಲ್ಲಿ 2026ರ ಮಾರ್ಚ್ ಏಪ್ರಿಲ್ ನಡುವೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಚುನಾವಣೆಗೂ ಮುನ್ನ ಮತದಾರರ ಓಲೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇಳಿಯಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಡುವೆ ವಂದೇ ಭಾರತ ಸ್ಲೀಪರ್ ರೈಲು ಸಂಚರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜನವರಿ 18 ಅಥವಾ 19ರಂದು ರೈಲಿಗೆ ಚಾಲನೆ ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಖರವಾದಂತಹ ದಿನಾಂಕ ಇನ್ನೂ ಕೂಡ ಅಧಿಕೃತವಾಗಿಲ್ಲದಿದ್ದರೂ ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಬಂಗಾಳಕ್ಕೆ ರೈಲು ಗಿಫ್ಟ್. ಈ ರೈಲು ಪಶ್ಚಿಮ ಬಂಗಾಳದ ಹೌರಾ ಮತ್ತು ಅಸ್ಸಾಂನ ಗುವಾಹಟಿ ನಡುವೆ ಸಂಚರಿಸಲಿದೆ. 11 AC, 3 ಟೈರ್, 4 AC, 2 ಟೈರ್ ಮತ್ತು 1 ಫಸ್ಟ್ ಕ್ಲಾಸ್ AC ಕೋಚ್ಗಳು ಸೇರಿದಂತೆ ಒಟ್ಟು 16 ಕೋಚ್ಗಳನ್ನ ಈ ವಂದೇ ಭಾರತ ಸ್ಲೀಪರ್ ರೈಲು ಹೊಂದಿದೆ. AC 3 ಟೈರ್ ಟಿಕೆಟ್ ದರ 2300 ರೂಪಾಯಿ, AC 2 ಟೈರ್ ಟಿಕೆಟ್ ದರ 3000 ರೂಪಾಯಿ ಮತ್ತು ಫಸ್ಟ್ ಕ್ಲಾಸ್ AC ಕೋಚ್ ದರವು 3600 ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 966 ಕಿಲೋಮೀಟರ್ ದೂರವನ್ನ ಈ ರೈಲು 14 ಗಂಟೆ 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಉತ್ತರ ಭಾರತದ ಅದೊಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಎಂಬ ಕೊರಗು ಮೋದಿಗಿದೆ. ಅದನ್ನ ಈಡೇರಿಸಿಕೊಳ್ಳಲು ಬಿಜೆಪಿ ನಾನಾ ಸರ್ಕಸ್ ಅನ್ನ ಮಾಡ್ತಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಮಲಪಾಳಯ ಎಲ್ಲ ಕಡೆ ಕಮಾಲ್ ಮಾಡ್ತಾ ಈಗ ಪಶ್ಚಿಮ ಬಂಗಾಳಕ್ಕೆ ಲಗ್ಗೆ ಇಡ್ತಾ ಇದೆ. ಈಗಾಗಲೇ ಅವರ ಘೋಷವಾಕ್ಯೂ ಕೂಡ ಅದೇ ಆಗಿದೆ, ಪಶ್ಚಿಮ ಬಂಗಾಲ್ ಬಾಕಿ ಹೈ ಅಂತ ಹೇಳಿ. 2025ರಲ್ಲಿ ಅಕ್ಷರಶಃ ಕಮಾಲ್ ಮಾಡಿದ್ದು ಕಮಲ ಪಡೆ. 2025ರಲ್ಲಿ ಬಂಗಾಳದ ನೆರೆ ರಾಜ್ಯ ಬಿಹಾರದಲ್ಲಿ ಅಭೂತಪೂರ್ವ ಗೆಲುವು, ಅಬ್ಸಲ್ಯೂಟ್ ಮೆಜಾರಿಟಿ, ಸಾಲಿಡ್ ಮೆಜಾರಿಟಿ ಬಿಜೆಪಿಗೆ. ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ NDAಯಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕೋಟೆನ ಛಿದ್ರ ಮಾಡಿದ್ದು ಬಿಜೆಪಿ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕಾರ ಸಿಕ್ತು. ಶೀಲಾ ದೀಕ್ಷಿತ್ ಅವರಿದ್ರು, ಅದಾದ್ಮೇಲೆ ಕೇಜ್ರಿವಾಲ್ ಬಂದರು. ಬಿಜೆಪಿಗೆ ಅಧಿಕಾರ ಅನ್ನುವಂಥದ್ದು ಮರೀಚಿಕೆ ಆಗ್ಬಿಟ್ಟಿತ್ತು ದೆಹಲಿಯಲ್ಲಿ. ಅಂತ ದೆಹಲಿಯ ಈ ಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂತು. ದೆಹಲಿಯ ಮುಖ್ಯಮಂತ್ರಿ ಆದರೂ ಬಿಜೆಪಿಯ ರೇಖಾ ಗುಪ್ತಾ ಅವರು. ಹರಿಯಾಣದಲ್ಲೂ ಕೂಡ ಭರ್ಜರಿಯಾಗಿ ಗೆದ್ದಿದ್ದು ಇದೇ ಬಿಜೆಪಿ. ಮಹಾರಾಷ್ಟ್ರದಲ್ಲೂ ಕೂಡ ಕೇಸರಿ ಸೇನೆ ಕಮಾಲ್ ಮಾಡ್ತು. ಫಡ್ನವೀಸ್ 2ನೇ ಬಾರಿಗೆ ಮುಖ್ಯಮಂತ್ರಿ. ಸ್ವಂತ ಬಲದಿಂದ ಸರ್ಕಾರ ರಚಿಸುವಷ್ಟು ಶಕ್ತಿಯನ್ನ ಹೊಂದಿದೆ ಬಿಜೆಪಿ. ಮಹಾರಾಷ್ಟ್ರದಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಪಟ್ಟವನ್ನ ಕಟ್ಟಲಾಯಿತು.
ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಮತಾ ದೀದಿಗೆ ಸೋಲುವ ಭೀತಿ ಈಗ ಶುರುವಾಗಿದೆ. ಒಂದೊಂದೇ ರಾಜ್ಯವನ್ನ ಬಿಜೆಪಿ ತನ್ನ ತೆಕ್ಕೆಗೆ ತಗೊಳ್ತಾ ಇದೆ ನಾನಾ ರೀತಿಯ ತಂತ್ರಗಳನ್ನ ಮಾಡುವ ಮೂಲಕ. ಕಳೆದ ಸಾರಿ ಇವನ್ ಪಶ್ಚಿಮ ಬಂಗಾಳದಲ್ಲಿ ಪೈಪೋಟಿಯನ್ನ ಕೊಟ್ಟಿತ್ತು ಬಿಜೆಪಿ. ಸುವೇಂದು ಅಧಿಕಾರಿ ಭಾರಿ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಈಗಲೂ ಕೂಡ ಅವ್ರ ಮೇಲೆ ಬಹಳ ನಿರೀಕ್ಷೆ ಇದೆ ಸುವೇಂದು ಅಧಿಕಾರಿ ಮೇಲೆ. ಸೊ ಈ ಸಾರಿ ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡುತ್ತಾ ಬಿಜೆಪಿ. 2016ರಲ್ಲಿ ಕೇವಲ 3 ಸ್ಥಾನ ಹೊಂದಿತ್ತು ಬಿಜೆಪಿಯಲ್ಲಿ. 2021ರಲ್ಲಿ ಬರೋಬ್ಬರಿ 77 ಸೀಟ್ಗಳನ್ನು ಗೆದ್ದಿದೆ ಕೇಸರಿ ಸೇನೆ. ಬಿಜೆಪಿಗೂ ಟಿಎಂಸಿಗೂ ಕೇವಲ 10% ವೋಟ್ ಶೇರಿಂಗ್ ವ್ಯತ್ಯಾಸ ಇದೆ, ಕೇವಲ 10%. ಬಾಂಗ್ಲಾದೇಶದ ಸ್ಥಿತಿ ಕಂಡು ಈಗ ಹಿಂದೂಗಳು ಕಂಗಾಲಾಗಿದ್ದಾರೆ. ನಾವೇನಾದ್ರೂ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಇಲ್ಲೂ ಬರುತ್ತೆ, ಈಗಾಗಲೇ ಬಂದಾಗಿದೆ ಇಲ್ಲಿಯೂ ಕೂಡ ಅನ್ನುವಂತಹ ಮನಸ್ಥಿತಿಗೆ ಅಲ್ಲಿನ ಹಿಂದೂಗಳು ಬಂದಿದ್ದಾರೆ. ಹಿಂಗಾಗಿ ಬಹುತೇಕ ಈ ಸೇರಿ ದೀದಿನ ಮನೆ ಕಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿನ ಹಿಂದೂಗಳು ಇದ್ದಾರೆ. ಹಿಂದೂಗಳೇನಾದರೂ ಒಂದಾದರೆ ಅಲ್ಲಿ ಬಿಜೆಪಿಗೆ ದೊಡ್ಡ ಗೆಲುವು, ಇದು ಪಕ್ಕ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅವರೆಲ್ಲರೂ ಒಗ್ಗಟ್ಟಾದ್ರೆ, ಅಂದ್ರೆ ಹಿಂದೂಗಳೆಲ್ಲರೂ ಒಗ್ಗಟ್ಟಾದ್ರೆ ಅಲ್ಲೊಂದು ಪವಾಡವೇ ನಡೆದೋಗುತ್ತೆ. ಇನ್ನು ಕಾಂಗ್ರೆಸ್, AIMIM, CPIM ಇವೆಲ್ಲವೂ ಕೂಡ ವೋಟ್ಗಳನ್ನು ಡಿವೈಡ್ ಮಾಡ್ತವೆ. ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಹುಮಾಯೂನ್ ಕಬೀರ್ ರೆಡಿಯಾಗಿದ್ದಾರೆ. ಮುಸ್ಲಿಂ ಮತಗಳನ್ನು ಈ ಹುಮಾಯೂನ್ ಅಲ್ಲಿ ಸೆಳೆಯುತ್ತಾರೆ. ಅಲ್ಲಿಗೆ ಟಿಎಂಸಿಗೆ ದೊಡ್ಡ ಹೊಡೆತ, ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಇದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಡರ್ ಗಯಿ, ಡರ್ ರಹಿ ಹೈ ದೀದಿ. ಮುಂದೆ ಏನಾಗಬಹುದು ಅನ್ನುವಂಥ ಆತಂಕ ಪ್ರತಿ ಕ್ಷಣ ಅವರನ್ನ ಕಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಕಳೆದ ವಾರ ರಾಜ್ಯದಲ್ಲಿ ಸ್ಟಾರ್ ವಾರ್ ತಾರಕಕ್ಕೇರಿತ್ತು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ವಿರುದ್ಧ ಕಿಡಿಗೇಡಿಗಳು ಅಶ್ಲೀಲವಾಗಿ ಕಮೆಂಟ್ಸ್ ಮಾಡಿದ್ರು. ಈ ಬಗ್ಗೆ ಸಿಡಿದ ದರ್ಶನ್ ಪತ್ನಿ ಪೊಲೀಸರಿಗೆ ದೂರು ನೀಡಿದ್ರು. ಇದೀಗ ಕಮೆಂಟ್ ಮಾಡಿದ್ದ ಇಬ್ಬರು ಪೊಲೀಸರ ಅತಿಥಿಯಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಸ್ಟಾರ್ ವಾರ್ ಭಾರಿ ಸೌಂಡ್ ಮಾಡಿತ್ತು. ಅದರಲ್ಲೂ ನಟ ಸುದೀಪ್ ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದವು. ಇದಾದ ಬಳಿಕ ಫ್ಯಾನ್ಸ್ ವಾರ್ ಕೂಡ ತಾರಕಕ್ಕೇರಿತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್. ಆಟೋ ಡ್ರೈವರ್, ಇಂಜಿನಿಯರ್ ಅರೆಸ್ಟ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಕಾಮೆಂಟ್ಗಳು, ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಈ ಬಗ್ಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ರು. ಇದೀಗ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಲಾಗಿದೆ. ಚಿಕ್ಕಬಾಣಾವರದ ಆಟೋ ಚಾಲಕ ಚಂದ್ರು, ದಾವಣಗೆರೆ ಮೂಲದ ಇಂಜಿನಿಯರ್ ನಿತಿನ್ ಎಂಬುವರನ್ನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಅವರು ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ, ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆ ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತೇವೆ. ವಿಜಯಲಕ್ಷ್ಮಿ ದೂರು ಕೊಡ್ತಾ ಇದ್ದಂತೆ ಕಮೆಂಟ್ ಮಾಡಿದವರಿಗೆ ನಡುಕ ಶುರುವಾಗಿತ್ತು. ಪೋಸ್ಟ್ಗಳನ್ನು ಡಿಲೀಟ್ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಕೆಲವರು ವಿಡಿಯೋ ಮೂಲಕ ಕ್ಷಮೆಯನ್ನ ಕೂಡ ಕೇಳಿದ್ರು. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH